ಜಸ್ಟ್ ಕರ್ನಾಟಕ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಟೋರಿ. ಜನರ ಪರವಾಗಿ ಧ್ವನಿ ಎತ್ತಿದಂತಹ ಜಸ್ಟ್ ಕರ್ನಾಟಕ ಟಿವಿಗೆ ಸಿಕ್ಕಂತಹ ಜಯವಿದು. ಆಸಂಗಿ ಅಸ್ಕಿ ನದಿ ಪಾತ್ರದಲ್ಲಿ ಅಕ್ರಮ ಮಣ್ಣು ದಂಧೆ ಕುರಿತು ನಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು. ಸುದ್ದಿ ಬಿತ್ತರವಾಗಿ ಕೇವಲ 48 ಗಂಟೆಯೊಳಗೆ ಎಚ್ಚೆತ್ತುಕೊಂಡಿದೆ ಜಿಲ್ಲಾಡಳಿತ. ಅಕ್ರಮ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಗಣಿ, ಕಂದಾಯ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು. ನದಿ ಪಾತ್ರದ ಗ್ರಾಮಗಳಲ್ಲಿ ಇಂಚಿಂಚು ಜಾಗವನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ಅಧಿಕಾರಿಗಳು. ಇದು ನಮ್ಮ ಜಸ್ಟ್ ಕರ್ನಾಟಕ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಟೋರಿ. ಬಾಗಲಕೋಟೆ ಜಿಲ್ಲೆಯ ರವಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಮತ್ತು ಅಸ್ಕಿ ಗ್ರಾಮಗಳ ನದಿ ಪಾತ್ರದಲ್ಲಿ ಕಳೆದ ಕೆಲವು ದಿನಗಳಿಂದ ಅಕ್ರಮವಾಗಿ ಮಣ್ಣು ಸಾಗಾಟದ ದಂಧೆ ಜೋರಾಗಿ ನಡೀತಾ ಇತ್ತು. ಈ ಬಗ್ಗೆ ನಮ್ಮ ಜಸ್ಟ್ ಕರ್ನಾಟಕ ಟಿವಿ ವಾಹಿನಿ ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಿ ವರದಿ ಪ್ರಸಾರ ಮಾಡಿ ಜಿಲ್ಲಾಡಳಿತದ ಕಿವಿ ಹಿಂಡುವ ಕೆಲಸ ಮಾಡಿತ್ತು. ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ತಕ್ಷಣವೇ ಅಧಿಕಾರಿಗಳ ಜಂಟಿ ತಂಡವನ್ನ ಸ್ಥಳಕ್ಕೆ ಕಳುಹಿಸಿಕೊಟ್ಟಿದೆ. ಆಸಂಗಿ ಮತ್ತು ಅಸ್ಕಿ ಗ್ರಾಮದ ನದಿ ಪಾತ್ರಕ್ಕೆ ಭೇಟಿ ನೀಡಿದಂತಹ ಅಧಿಕಾರಿಗಳು ಅಕ್ರಮವಾಗಿ ಮಣ್ಣು ತೆಗೆಯಲಾಗಿದ್ದ ಪ್ರದೇಶಗಳನ್ನ ಪರಿಶೀಲಿಸಿ ಮಹಜರು ನಡೆಸಿದ್ದಾರೆ. ನದಿ ಪಾತ್ರದ ವಿವಿಧ ಭಾಗಗಳಲ್ಲಿ ಮಣ್ಣು ತೆಗೆದು ಪಕ್ಕದಲ್ಲೇ ಸಂಗ್ರಹಿಸಿಟ್ಟಿರೋದು ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಸ್ಥಳ ಪರಿಶೀಲನೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಭೂವಿಜ್ಞಾನಿ ಸಂತೋಷ್ ಬಿ ಬೆನಕಟ್ಟಿ, ಅಧಿಕಾರಿ ಶಿವಕುಮಾರ್ ಬದಿಬಾವಿ, ನೀರಾವರಿ ಇಲಾಖೆಯ ಅಧಿಕಾರಿ ಎನ್ವಿ ಪಾಟೀಲ್, ಕಂದಾಯ ಇಲಾಖೆಯ ಗ್ರಾಮದ ತಲಾಟಿ ನೌಷದ್ ಅಲಿ ಜಮ್ಖಾನ್ ವಾಲೆ ಹಾಗೂ ತಾಲೂಕು ಕಂದಾಯ ಅಧಿಕಾರಿ ಪ್ರಕಾಶ್ ಮಠಪತಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಭೂವಿಜ್ಞಾನಿ ಸಂತೋಷ್ ಬಿ ಬೆನಕಟ್ಟಿ ಮಾತನಾಡಿ, ಇದು ಕರ್ನಾಟಕ ನೀರಾವರಿ ನಿಗಮಕ್ಕೆ ಸೇರಿದಂಥ ಮುಳುಗಡೆ ಪ್ರದೇಶದ ಜಮೀನಾಗಿದೆ. ಮಣ್ಣಿನ ಅಳತೆ ಕಾರ್ಯ ನಡೆಸಲಾಗ್ತಾ ಇದ್ದು ಜಮೀನಿನ ಮಾಲೀಕರ ವಿವರಗಳನ್ನ ಕಲೆ ಹಾಕಲಾಗುತ್ತಿದೆ. ತನಿಖೆ ಪೂರ್ಣಗೊಂಡ ಬಳಿಕ ವರದಿ ಸಲ್ಲಿಸಿ ನಿಯಮಾನುಸಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಅಕ್ರಮ ಮಣ್ಣು ದಂಧೆಯ ಹಿಂದೆ ಯಾರಿದ್ದಾರೆ, ಎಷ್ಟು ಪ್ರಮಾಣದ ಮಣ್ಣು ಸಾಗಾಟವಾಗಿದೆ, ಯಾರಿಗೆ ಲಾಭವಾಗಿದೆ ಎಂಬ ಪ್ರಶ್ನೆಗಳಿಗೆ ಈಗ ಅಧಿಕಾರಿಗಳು ಉತ್ತರ ಹುಡುಕುತ್ತಿದ್ದಾರೆ. ಜಸ್ಟ್ ಕರ್ನಾಟಕ ಟಿವಿಯಲ್ಲಿ ವರದಿ ಪ್ರಸಾರವಾದ ಕೇವಲ 48 ಗಂಟೆಯಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ತನಿಖೆ ಆರಂಭಿಸಿರೋದು ನಮ್ಮ ಜಸ್ಟ್ ಕರ್ನಾಟಕ ವಾಹಿನಿಯ ಹೋರಾಟಕ್ಕೆ ಸಂದ ಜಯ. ಸತ್ಯಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ. ಅಕ್ರಮಗಳ ವಿರುದ್ಧ ಜಸ್ಟ್ ಕರ್ನಾಟಕ ಟಿವಿಯ ಧ್ವನಿ ಇನ್ನಷ್ಟು ಪ್ರಬಲವಾಗಲಿದೆ. ವರದಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ಇಲ್ಲಿ ರಬಕವಿ ಬನಹಟ್ಟಿ ತಾಲೂಕು ಆಸಂಗಿ ಮತ್ತು ಅಸ್ಕಿ ಗ್ರಾಮ ವ್ಯಾಪ್ತಿ ನದಿ ಭಾಗದೊಳಗ ನದಿ ಪಾತ್ರದೊಳಗ ಮಣ್ಣು ತೆಗಿಯಾಕತ್ತಾರ ಅಂತೇಳಿ ಈಗ ಮಾಧ್ಯಮದವರಿಂದ ಗೊತ್ತಾಗಿತ್ತು. ಪ್ಲಸ್ ನಮ್ಗ ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಂದನೂ ನಮಗ ಗೊತ್ತಾದ ನಂತರ ಇವತ್ತು ನಾವು ಇಲ್ಲಿ ಬಂದೀವಿ. ಇಲ್ಲಿ ಆಸಂಗಿ ಅಸ್ಕಿ ಗ್ರಾಮದೊಳಗೆ ಈಗ ನಾವು ಹೋಗಿ ನೋಡ್ಕೊಂಡ್ ಬಂದಿವಿ. ಈಗೆಲ್ಲ ನದಿ ಪಾತ್ರದೊಳಗೆ ಅಲ್ಲೆಲ್ಲಿ ಮಣ್ಣು ತೆಗೆದದ್ದು ಕಂಡು ಬಂದೈತಿ. ಈಗ ಅದು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಇಲ್ಲಿ ಪಕ್ಕದೊಳಗೆ ಎಲ್ಲ ಇದನ್ನ ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಟಾರ. ಆ ಸ್ಟಾಕ್ ಅದೆಲ್ಲ ನಾವು ಮೆಜರ್ಮೆಂಟ್ ಆಯ್ತು, ಅದ್ರದ್ದು ಲ್ಯಾಂಡ್ ಓನರ್ ಡೀಟೇಲ್ಸ್ ಆಗಲಿ ಇದನ್ನೆಲ್ಲ ಕಲೆಕ್ಟ್ ಮಾಡಾಕತ್ತೀವಿ ಈಗ. ಸೊ ಈಗ ನದಿ ಪಾತ್ರದೊಳಗಂತೂ ಇದು ಮುಳುಗಡೆ ಪ್ರದೇಶ ಆಗಿಬಿಟ್ಟೈತಿ. ಇದು ಕರ್ನಾಟಕ ನೀರಾವರಿ ನಿಗಮ ಇವ್ರಿಗೆ ಸೇರಿದ ಜಮೀನು ಐತಿ. ಸೊ ಇನ್ನು ಈ ಭಾಗದೊಳಗೆ ಎಲ್ಲೆಲ್ಲಿ ಮಣ್ಣು ತೆಗೆದಾರ ಮತ್ತೆ ಎಲ್ಲೆಲ್ಲಿ ಸ್ಟಾಕ್ ಮಾಡಿದಾರ ಅನ್ನೋದು ಇನ್ನೂ ವರ್ಕ್ ಕಂಟಿನ್ಯೂ ಮಾಡತ್ತೀವಿ. ಇದು ಮುಂದಾದ ನಂತರ ಹೈಯರ್ ಆಫೀಸರ್ಸ್ಗೆ ರಿಪೋರ್ಟ್ ಮಾಡ್ತೀವಿ. ಈಗ ಜಮೀನು ಮಾಲಕರ ಮ್ಯಾಗ ಏನ್ ಕ್ರಮ? ಜಮೀನ್ ಮಾಲಕರು ಯಾರದಾರ ಅಂತ ಹೇಳಿ ನೋಡ್ತೀವಿ. ಜಮೀನ್ ಮಾಲಕರು ಅದೇನು ಪಟ್ಟ ಲ್ಯಾಂಡ್ ಇತ್ತು ಅಂದ್ರೆ ಜಮೀನ್ ಮಾಲಕರು ಯಾರು ಬರ್ತಾರ ಅವ್ರದ್ದು ಮೊದಲು ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿ ಒಂದು ಡಿಸ್ಕಷನ್ ಮಾಡಿ ನಮ್ಮ ರೂಲ್ಸ್ ಒಳಗೆ ಏನು ಕ್ರಮ ಇದು ಮಾಡ್ಬೋದೈತೆ ಅದನ್ನ ಮಾಡ್ತೀವಿ. ತಮಗೆ ಅಪ್ಡೇಟು ಮಾಡ್ತೀವಿ. ಸಂತೋಷ್ ಬೆನಕಟ್ಟಿ, ಜಿಯಾಲಜಿಸ್ಟ್, ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್.